ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಶುಕ್ರವಾರ ಸ್ವಲ್ಪ ವ್ಲಾಗ್ ಎಲ್ಲ ಮಿಸ್ ಆಗಿರೋದಕ್ಕೆ ಇದೊಂದು ಸ್ವಲ್ಪ ಡಿಲೇ ಆಗಿದೆ ವ್ಲಾಗು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ. ಸೊ ಇವತ್ತು ನಮ್ಮನೆ ವಾರ ಇವತ್ತು. ಸೊ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಫಸ್ಟು ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ನಿಧಾನಕ್ಕೆ ಪೂಜೆನ ಮಾಡ್ತಾಯಿದ್ದೀನಿ. ಒಂದೊಂದು ದಿನ ಹೆಂಗಾಗುತ್ತೆ ಅಂತಂದರೆ ಬೇಗನೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಇನ್ನೊಂದೊಂದು ದಿನ ಸಿಕ್ಕಾಪಟ್ಟೆ ಲೇಟಾಗಿ ಹೋಗುತ್ತೆ. ಹಾಗಾಗಿ ಲೇಟಾಯಿತು ಇವತ್ತು ನನ್ನ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಅದಕ್ಕೆ ಫಸ್ಟು ಸಂಗೀತ ಪ್ರಮೋಷನ್ ಮುಗಿಸ್ಕೊಬಂದು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಲೇಟಾಗಿ ಪೂಜೆನ ಮಾಡ್ತಾಯಿದ್ದೀನಿ. ನೈಟ್ ಹೊತ್ತು ವಾರ ಮಾಡೋದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಸಮಾಧಾನ, ಖುಷಿ ಆಗುತ್ತೆ. ಅಡುಗೆ ಇವಾಗ ಮಾಡಬೇಕು. ಟೈಮ್ ಆಗಲೇ 7 ಗಂಟೆ 7:15 ಆಗಿದೆ. ಆಗ ಅಡುಗೆ ಮಾಡಬೇಕು. ಅಡುಗೆ ಮಾಡೋದೇ ಒಂದು ದೊಡ್ಡ ಚಿಂತೆ. ಯಾರಾದರೂ ಅಡುಗೆ ಮಾಡಿಬಿಟ್ಟು ತಂದು ಕೊಟ್ಬಿಟ್ರೆ ಅಚ್ಚುಕಟ್ಟಾಗಿ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋಣ ಅನ್ನಂಗೆ ಆಗುತ್ತೆ. ವಾರದ ದಿನ ಅಂದರೆ ಪೂಜೆ ದಿನ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ. ಎಷ್ಟು ಕೆಲಸ ಮಾಡಿದರೂ ಸಾಗೋದೇ ಇಲ್ಲ. ಕೆಲಸ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಿಂಸೆ ನನಗೆ. ನೆಕ್ಸ್ಟ್ ಇವಾಗ ಪೂಜೆನ ಮುಗಿಸ್ಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು. ಮಕ್ಳಿಗೆಲ್ಲ ಊಟ ಆಯಿತು. ನಮ್ಮದಿನ ಊಟ ಆಗಿಲ್ಲ. ಟೈಮ್ ಬಂದು 9:30. ಸೊ ಇವಳಿಗೆ ಮೊನ್ನೆ ಹಾಸ್ಪಿಟಲ್ ತೋರಿಸ್ಕೊಬಂದ್ವಲ್ವ, ಶಿರಾಫ್ ಕೊಟ್ಟಿದ್ರು. ಇವಾಗ ಶಿರಾಫ್ ಹಾಕ್ತಾಯಿದ್ದೀನಿ. ಇವಳಿಗೆ ಶಿರಾಫ್ ಕುಡಿಯೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಸ್ಪಿಟ್ಲಿಗೆ ಹೋಗೋದು, ಇಂಜೆಕ್ಷನ್ ಚುಚ್ಚಿಸ್ಕೊಡೋದು, ಶಿರಾಫ್ ಹಾಕ್ಸ್ಕೊಡೋದು ಅಂದ್ರೆ ಆಸೆ ಜಾಸ್ತಿ. ಇಷ್ಟೊತ್ತರೆಗೂ ನಾನು ಕೆಲಸ ಮಾಡೋಕ್ಬಿಟ್ಟಿಲ್ಲ. ಶಿರಾಫ್ ಹಾಕಮ್ಮ ಅಂತ ಅಂದ್ಬಿಟ್ಟು ನಾವೆಲ್ಲ ಶಿರಾಫು ಮಾತ್ರೆ ಅಂತಂದರೆ ಭಯಪಡ್ತಾಯಿದ್ವಿ. ಇವನವನ್ನೆಲ್ಲ ದೊಡ್ಡವನು. ಇಂಜೆಕ್ಷನ್ನು ಅಂತಂದರೆ ಭಯ. ಅವಳು ಹಂಗಲ್ಲ, ಧೈರ್ಯದ ಇಂಜೆಕ್ಷನ್ ಹಾಕಿಸ್ಕೋತಾಳೆ. ಮಾತ್ರೆ, ಟ್ಯಾಬ್ಲೆಟ್ ಎಲ್ಲ ತಗೋತಾಳೆ. ಚಲೋ ಶಿರಾಫ್ ಬೇಡ ಬಿಡಪ್ಪ, ಬೇಡ ಬಿಡ, ಎತ್ತಿಡ್ತೀನಿ. ವಿಡಿಯೋನ ಆಫ್ ಮಾಡ್ತೀನಿ ತಡಿ. ನೋಡಿ ಎಷ್ಟು ಆಸೆ. ಒಂದೊಂದು ಮಕ್ಳಿಗೆ ಹೆಂಗೆ ಅಂತ ಅನ್ಸುತ್ತೆ. ಒಂದೊಂದು ಮಕ್ಳು ಶಿರಾಫು, ಹಾಸ್ಪಿಟ್ಲು, ಇಂಜೆಕ್ಷನ್ ಅಂತ ಅಂದ್ರೆ ಆಸೆ. ನಂತರ 4 ಜನ ಹಿಡಿಬೇಕು ಒಂದು ಇಂಜೆಕ್ಷನ್ ಮಾಡ್ಸೋಕ್ಕೆ. ಖುಷಿ ಇವಳಿಗೆ. ಇವಾಗ ನಿದ್ದೆಗೆ ಹೋಗಿದ್ಲು ಆಗ್ಲೇ. ಶಿರಾಫ್ ಹಾಕ್ತೀನಿ ಹೇಳು ಅಂತ ಟಕ್ಕನೆ ಎದ್ದು ಕೂತ್ಕೊಂಡು. ವಾಯ್ಸ್ ಚೇಂಜ್ ಆಯ್ತಲ್ಲಮ್ಮ. ವಾಯ್ಸ್ ಚೇಂಜ್ ಆಯ್ತು. ಯಾಕೆ ಚೇಂಜ್ ಆಯ್ತು ನಿಮ್ಮದು? ಅದೇನು ಏಕೆತಿ? ಅದೇ ಜ್ಯೂಸ. ಏನೇನು ಕೇಳಿದ್ರಿ? ಏನೇನು ಕೇಳಿದ್ರಿ? ಏನೇನು ತೋರಿಸಿದ್ರಿ ಅಂತ? ತಲೆನೋವಿಗೆ ತೋರಿಸಿದ್ವಿ. ಇಷ್ಟೊತ್ತು ಮುಂಚೆ ಪೂಜೆ ಮಾಡ್ತಿದ್ರೆ ಇಷ್ಟೊತ್ತಲ್ಲಿ ಮಾಡಬಾರ್ದ? ಅವತ್ತಿನ ಕಾಲದಲ್ಲೆಲ್ಲ ಹೆಂಗೆ ಮಾಡೋರು ಪೂಜೆ? ತೋಟದವೆಲ್ಲ ಕೆಲಸ ಮಾಡಿ ಹೊಲ್ತ ಕೆಲಸ ಮಾಡಿ ಸಾಕಾಗಿ ಇಷ್ಟೊತ್ತಲ್ಲೇ ಪೂಜೆ ಮಾಡ್ತಾಯಿದ್ರು. ಇಷ್ಟೊತ್ತಲ್ಲೇ ದೇವ್ರು ಮಾಡಬೇಡ ಪೂಜೆ ಅಂದೈತ. ಅಯ್ಯೋ 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 ಅಯ್ಯೋ. ಸ್ಟೈಲ್ ಮಾಡ್ಕೋತಾಳೆ. ಸಾಕು ತಗೋ. ಏನು ಮಾಡ್ಕೊಂಡ್ರು ಡುಮ್ಮಕ್ಕ ಅಂತ ಕಮೆಂಟ್ ಮಾಡಿದ್ರು. ಹೊಟ್ಟೆ ಕರಕ್ಸು ಡುಮ್ಮಕ್ಕ. ಏನ್ ಗೊತ್ತಾ, ನನ್ನ ಹಸ್ಬೆಂಡ್ ಸ್ವಲ್ಪ ಪ್ರೀತಿಯಿಂದ ಸಾಕೋರು, ಅದಕ್ಕೆ ಡುಮ್ಮಕ್ಕ. ಸಾಕು ಡೌ. ನೀನು ಉದ್ದಕ್ಕಿಲ್ಲ ಅಂದ್ರೆ ನನ್ನ ಅಷ್ಟಪಟ್ಟು ಇರ್ತಿದ್ದೆ. ತಗೋ ಉದ್ದಕ್ಕಿರೋದಕ್ಕೆ ಅಂದಿದ್ಯಾ. ಮುದ್ದೆ
ಮುದ್ದೆ, ಟೊಮೊಟೊ ಸಾಂಬಾರು, ರೈಸ್. ಏನು ಗೊತ್ತಾ, ನಾಯಿಗೆ ಅನ್ನನೂ ಹಾಕಿಲ್ಲ, ವಾಕಿಂಗು ಕರ್ಕೊಂಡು ಹೋಗಿಲ್ಲ, ಮಲ್ಗೊಂಡು ಚೆನ್ನಾಗಿ. ನಾಯಿ ತಗೊಬರೋಕಂಟ ಬೇಕು ಬೇಕು ಅಂತ ಪಡ್ಕೊಂಡ. ಸಿರಿ ತಂದ ಮೇಲೆ ಏನು ಬೇಡ ನಮ್ಗೆ, 2 ದಿವಸ ಆಡಿಸ್ತಾರೆ ಹಂಗೆ ಅಷ್ಟೇ, ಆಮೇಲೆ ಇಂಟ್ರೆಸ್ಟ್ ಇರಲ್ಲ. ಕ್ಯಾಮ್ರಾ ಆಫ್ ಮಾಡೋದು ಫ್ರೆಂಡ್. ದಿವಸ 10 ಗಂಟೆ. ಟೊಮೊಟೊ ಸಾಂಬಾರು, ಮುದ್ದೆ, ನೆಂಚ್ಕೊಳ್ಳೋಕೆ ಖಾರ ಚೆನ್ನಾಗೈತಾ? ಹಾಂ, ಚಂದ ಇಲ್ವಾ? ಚಂದ ಇಲ್ವಾ? ಚೆನ್ನಾಗಿದೆ. ಹಂಗೆ ಬಾದಾಡಿ. ಸರಿ ಪತ್ರ ತಿಂತ ತಾಯಿ ಮನುಷ್ಯ ಕ್ರೈಸಿದೆ ನಿಮಗೆ. ಟೊಮೊಟೊ ಸಾಂಬಾರು ಟೇಸ್ಟ್ ಹೆಂಗೈತೆ ಅಂದ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ. ಜೊತೆಗೆ ನೆಂಚಕ್ಕೆ ಮಿಕ್ಚರ್. ಸಕ್ಕತ್ತಾಗಿ ಸಾಂಬಾರು. ಗೈಸ್, ಇವಾಗ ಊಟ ಎಲ್ಲ ಮುಗೀತು. ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓ, ಅದ್ ವಿಡಿಯೋದಲ್ಲಿ ಯಾವೂರು? ಗೆರಳಿ ಅಲ್ಲ, ಕುಂದೂರು. ಏನಕ್ಕೆ ಕುಂದಿದ್ದೀರಾ? ರಾಗಿ ಕೊಡಕಲ್ದೇನು ಕೊಡ್ತೀನಿ. ಅವಳೆ ಕತೆ ಮಡ್ಬ ಅವಳು ಸುಮ್ಮನೆ ಕೇಳ್ತಿದ್ವಿ. ನಾನು ಕೊಟ್ಟಿನಲ್ಲ ಬಿಡ, ಸಾಕು ಬರ್ಲಿಲ್ವನ. ಚೆನ್ನಾಗ್ ಬಂದಿದ್ದೆ. ನೋಡಿ, ವಯಸ್ಸಾದರೆಲ್ಲ ವಿಡಿಯೋದಲ್ಲಿ ಬರಕ್ ಖುಷಿ ಪಡ್ತಾರೆ. ವಿಡಿಯೋ ಮಾಡಿದ್ರೆ ಏನೋ ದೊಡ್ಡದು ತಪ್ಪು ಅನ್ನಂಗ್ ಆಡ್ತವೆ. ಗ್ರೇಟ್ ಬಿಡಜಿ ನೀನು, ಗ್ರೇಟ್. ಅಯ್ಯೋ, ವಿಡಿಯೋದಲ್ಲಿ ಬಂದ್ಬಿಟ್ರೆ ಏನೋ ತಪ್ಪು ಕೆಟ್ಟದು ಅನ್ನಂಗ್ ಆಡ್ತವೆ. ಬರಾಜಿ ಯಾಕೆ ಒಯ್ದಿದ್ಯಾ? ಅದ ರಾಗಿ ಬೇಡವಾ? ರಾಗಿ ಇಸ್ಕೊಂಡ್ರಾ? ಎಲ್ಲಾರ್ದು ಆಯ್ತಾ? ನಾನ್ ಮಾತ್ರ ಯಾವತ್ತು ಭಾಗಿ ಅಜ್ಜಿ ಮದ್ವೆಲಿ ಈ ತರ ಪಂಚ್ ಹಿಡಿಯಕ್ ಬರ್ತಾರಲ್ವಾ? ನನ್ ಮದ್ವೆಲಿ ಪಂಚ್ ಹಿಡ್ದಿದ್ರು. ಬಂದೈತಲ್ಲ ಮದ್ವೆಲೆಲ್ಲ ಒಂದ್ ಶಾಸ್ತ್ರ ಮಾಡ್ತಾರೆ ಗೊತ್ತಾ, ಈ ತರ ಪಂಚ್ ಇಟ್ಕೊಳ್ಳೋದು, ಬೆಳಗದು. ಯಾವಾಗ ದಾಸಪ್ಪನ್ ಕರೆಸ್ತಾಗ್ಲಾ, ಜೋಗಪ್ಪ ಅಲ್ಲಿಗೆಲ್ಲ ಬರ್ತಾರೆ. ಚೌಟ್ರಿಗೆಲ್ಲ ಬರ್ತಾರ. ಚಿಕ್ಕ ವಯಸ್ಸಿನ ನೋಡ್ತಾ ಇದೀವಿ ಅಜ್ಜಿನ. ಹಬ್ಬಕ್ಕೆಲ್ಲ ಬರ್ತಾರಲ್ವಾ? ಬರ್ತಾರಲ್ಲ ಹಬ್ಬಕ್ಕೆ, ಹಬ್ಬಕ್ಕೆ. ಒಂದ್ ತಲೆ ಉರ್ದಿ ಹೋಗ್ಬೇಕು. ಒಂದು ಮರಿ ಕರ್ದಿ ತಲೆ, ತಲ್ಕಲ್ ಊಟ, ಒಳ್ಳೆ ಊಟ. ತಲಕಲ್ಲ, ಬರೀ ತಲೆ ಅಷ್ಟೇ, ತಲೆ ಅಷ್ಟೇ. ಗೈಸ್, ಸುಮ್ನೆ ಮಾಡಿಸ್ಕೊಂಡಿದ್ದ ಗೈಸ್. ಬರೀ ಪುಚ್ಕಟಪ್ಪ. ಒಂದ್ ಮಾರೇಬಿಟ್ಟು ಅಂತ ಕೊಟ್ಟೆ ನೀನು. ಮಾರೇಬಿಟ್ಟು ಅಂತ ಕೊಟ್ಟೆ. ಮಾರಿ ಹಬ್ಬದ್ಕಿಂತ ಮೊದ್ಲೇ ಮಾಡಿಸ್ಕೊಂಡಿದ್ದೀನಿ. ಸುಮ್ ಕುತ್ಕೊಳ್ಳ. ಬರ್ತಡೇ ಸ್ವೀಟ್ ಕೊಟ್ಟೆ. ಬರ್ತಡೇ ಸ್ವೀಟ್ ಕೊಟ್ಟೆ. ಯಾರು ಬರ್ತಡೆಯಾ? ನಿನ್ ಬರ್ತಡೇ ಸ್ವೀಟ್. ನನ್ನ ಬರ್ತಡೆಯಲ್ಲಿ ಮಾತಾಡ್ತಿದ್ದೆಲ್ಲ. ಓ ಮಮ್ಮಿ, ಇದೇನು ಹಿಂಗಾಡ್ತದಲ್ಲ ಹುಡುಗ, ಮಾತಾಡ್ತಿದ್ದೆಲ್ಲ. ಅಲ್ಲ, ಖಾಲಿ ಸ್ವೀಟ್ ಕೊಟ್ಟೆ. ಕಾರಿನ ಸ್ವೀಟ್ ಯೊಬ್ಬ, ನೀನ್ ಮಣಿಸ್ಕೊಂಡ್ರದ್ ಈಗ. ಯಾಕೆ ಏನಾಗಿತ್ತು ನಿಂಗೆ ಮಣಿಸ್ಕೊಳಕ್ಕೆ? ಚಂದ್ರಿ ಹಂಗೆ ಹಿಂಗ್ ಬಂದಿತ್ತಲ್ಲ, ಡಿಫ್ರೆಂಟ್. ನನ್ ಗಂಡನ್ ನಿನ್ಸಿಲ್ಲ, MS. ಅದೆಂತ ಗೊರಗೊರ ಅಂತಿತ್ತಲ್ಲ. ದೊಡ್ಡಣ್ಣ ರಾಜಸಾಯಿ ಮೂಡ್ಮೆ. ಗೈಸ್, ಚಂದ್ರಿ ಏನ್ ಮಾಡ್ತಾವಳೆ ನೋಡೋಣ ಬನ್ನಿ. ಏನ್ರಿ ಅದು ಮಾತಾಡೋದು? ಎಲ್ಲಾನು ಯಾವಾಗ ಸಿಡ್ತೆ? ಮಾಡಿದ್ದೆ ಇವತ್ತು 2 ದಿವಸದ ಮನೆ ಬರ್ಸ್ತೀಯ? ಇಲ್ಲೋ, ನೆನ್ನೆ ದಿವಸ ವರ್ಷಿದ್ನಲ್ಲ ಶುಕ್ರಕ್ಕೆ ಕಸದ್ದಿ ವಾರ ತೆಗಿಯಕಲ್ಲ.
ಸಂಜಕ್ಕ ಅಂತ ಸಂಜಕ್ಕ. ಓ ಯಾರೋ ನೀನು ದಡಮ್ ನೀನು ಅಕ್ಕ ಅಂತಲ್ಲ ಅನ್ಬೇಕು. ನಿನ್ನ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಗೊತ್ತಾ? ಏನು ಇಷ್ಟೊಂದು ಬೆಳ್ಳು ಕಾಣಿಸ್ತಾ ಇದೆ ಇವತ್ತು. ಸುಂದರಂಗಿಣಿ ಥರ ಮೂಗ್ ನೋಡಿ, ಗಿಣಿ ಮೂಗ. ನಿಮ್ಮ ವಯಸ್ಸಲ್ಲಿ ಹೆಂಗಿತ್ತು? ಆಮೇಲೆ ಅಯ್ಯೋ ನನ್ನ ಪಾಟ್ ಬೇಡ ಕಣಮ್ಮ. ಅದು ಇವತ್ತಿನ ಚಿನ್ನದ ರೈಟಲ್ಲಿ ಕಳ್ಕೊಂಡ್ರೆ ಏನು ಕತೆ? ನಾನು ನೋಡ್ದೆ ಬಿಡೋ ನಮ್ಮಕ್ಕ ನೋಡು ಶಾಂತ. ನಾನು ಎಲ್ಲ ಉಳಿತ ಕಣ ಸಂಜು. ನನಗೆ ಒಟ್ಟಿಗೆ ತಿನ್ನೋಕೆ ಮನ್ಸು ಬರೋದು. ಏನು ನಮ್ಮಕ್ಕ ಎಲ್ಲಿ ಕಳ್ಕೊಂಡು ಎಲ್ಲಿ ಸಿಕ್ತು? ತಲೆಯ ಹಿಂಗೆ ವಜ್ರಕಣ್ಣಲ್ಲ, ತಲೆ ಕೆರ್ಕೊಳ್ತಾರಂತ ವಜ್ರಕಣ್ಣಲ್ಲ ಇಲ್ಲ ಲೂಸ್ ಆಗಿತ್ತರ ಬಿದ್ದುಬಿಟ್ಟೈತಿ. ಆಮಕ್ಕ ಆಗ ಅಲ್ಲಿ ಹುಡುಕಿ, ಸೆದಬದ ಹುಡುಕಿ, ಚಿರಂಡಿಲೆಲ್ಲ ಹುಡುಕಿ, ಮನೆಯೆಲ್ಲ ರೋಡ್ ಹಾಕ್ತಿ. ಅಮ್ಮ ಕೊನೆಗೆ ಶಾಂತ ಶಾಂತ ಇಲ್ಲಿ ಬೆಳಗ್ತಾಳೆ. ವಾಲೆ ಅಲ್ಲೊಂದು ಅಡ್ಡು ಬಿದ್ದೈತಲ್ಲ, ಅದು ಬಿದ್ದೈತಿ. ಅಮ್ಮ ಕೊನೆಗೆ ನಾನು ಕಡೆ ಜಗ್ಗಿ ಮಗಳು ಶಾಂತ ಏನು ಮಾಡೋದು ಶಾಂತ, ಅಯ್ಯೋ ನಿಮ್ಮ ಮೇಡಮ್ ನಾ ಗುಂಡು ಕೊಟ್ಬಿಟ್ಟದಿಗೆ ಅದನ್ನ ಇಟ್ಬಿಟ್ಟು ಮಾಡಿಸ್ಕೊತೀನಿ ಅಂತ ದುಡ್ಡ ಇವಾಗ ಮಾಡಿಸ್ಕೊಳಕ್ಕೆ. ಅಮ್ಮಕ್ಕ ಆಗ ಕೊನೆಗೆ ಸಿನಿಮಾತ್ಮ ನಮ್ಮಪ್ಪ ನಿನಗೆ ದುಬ್ಬಗಡಿಗೆ 101 ರೂಪಾಯಿ ಇಟ್ಬಿಟ್ಟು ಅಡ್ಕ ಮಾಡ್ಸ್ಕೊಬೇತೀನಿ ಕಣಪ್ಪ, ನಾನು ಆ ಸಿಕ್ಕಿರಿ ಸಾಕು ಅಂತ ಕಾಣತಾಯಿ. ಅಲ್ಲೇ ಅವಳಿಗೆ ಕಾಣ್ತಾ ಇಲ್ಲ. ಶಾಂತ ಶಾಂತ ಇಲ್ಲೇ ಬಿದ್ದಿದ್ಕಂಡು ಇಲ್ಲೇ ಬಿದ್ದಿತ್ತು. ಬೈ ಚಂದ್ರಕೊಂಡು ನಾನು ಇಲ್ಲೇ ಬೆಳಗ್ತೆ ನಿನಗೆ ನನಗೆ ಕಂಡುವಲ್ಲ ಭಗವಂತ ಏನೋ ಇದು ನಿನ್ನ ಗೋಲ್ ನೋಡಿ ನಾನು ತೋರಿಬಿಟ್ಟೆ ನಾವು. ಅವಳು ಇಲ್ಲೇ ಅವಳ ಕಣೆ ವಾಲಿ ಬಿದ್ದೈತೆ, ಅಂಡಿಗೆ ಬಿದ್ದ ಗುಂಡಿ ಅವಳು ಇಲ್ಲೇ ಕುಂತಾಳೆ. ಅವಳಿಗೆ ಕಾಣ್ತಾ ಇಲ್ಲ, ಅವಳಿಗೆ ಕಾಣ್ತಾ ಇಲ್ಲ ವಾಲೆ, ನನಗೆ ಕಾಣ್ತಾ ಇತ್ತು ನೋಡು ವಾಲೆ. ಭಗವಂತ ಬಿಡ್ಕೊಂಡಿವಿ ಭಗವಂತ ಸಿನಿಮಾ ನಮ್ಮಪ್ಪ ಬಂದ್ಬಿಟ್ಟು ಬಿಗಡಿಗೆ 101 ರೂಪಾಯಿ ಹೊಡ್ಕೊಂಬಸ್ಕೊಬೇತೀನಿ ಕಣಪ್ಪ, ಬರೋ ಸೇರಿ ಬರ್ತೀನಿ. ಅಯ್ಯೋ ಶಾಂತ ಇಲ್ಲೇ ಬಿದ್ದಿದ್ದು ಕಣ ಇಲ್ಲಿ. ಅಯ್ಯೋ ನೋಡು ನಾನು ಅಲ್ಲೇ ಬೆಳಗ್ತಾ ಇದ್ದೀನಿ ಚಂದ್ರಕ್ಕ. ನನಗೆ ಕಾಣೋದು ನಿನಗೆ ಕಾಣ್ತಾವ ನೋಡು, ದೇವರು ಇಲ್ಲ ಅಂತೀವಲ್ಲ ನೋಡು ಭಗವಂತ ಅಲ್ಲೇ ತೋತಾವ ನಿನ್ಗೆ ಓಡ್ ನೋಡ್ದಂತ ಸಿಕ್ತು ಕಣ. ಮಾತಾಡ್ಲಿ ನಿಮ್ಮ ಅಪ್ಪಾಜಿ ಕಡೆ ಮಾತಾಡ ಮಾತಾಡೋವ ಮಾತಾಡೋ ಅಪ್ಪಾಜಿ ಕೊಡೋ ಮಾತಾಡಿ. ಹೈ ಕೊಡು ಚಿನ್ನ ಮಾರ ಮಾತಾಡಿ ಮಾತಾಡುವ. ಅಪ್ಪಾಜಿ ಕೊಡಪ್ಪ ಇಲ್ಲಿ. ಯಾರಿಷ್ಟ ಇವ್ರಿಬ್ರಲ್ಲಿ ಯಾರಿಷ್ಟ? ಇವ್ರಿಬ್ರಲ್ಲಿ ಇಲ್ಲಿ ಇಲ್ಲಿ ಅಯ್ಯ ಅಜ್ಜಿ ಇಷ್ಟನಾ ಮಮ್ಮಿ ಇಷ್ಟ? ಅಜ್ಜಿ ಇಷ್ಟನಾ ಮಮ್ಮಿ ಇಷ್ಟನಾ? ನೋಡು ಇವ್ರ ಹೆಸ್ರೇನು? ಇಲ್ಲಿ ಇಲ್ಲಿ ಇವ್ರ ಹೆಸ್ರೇನು? ಆಚೆ ಕಡೆಗೆ ಹೋಗ್ಬಿಟ್ಟು ಬಚ್ಚಿ ಬಚ್ಚಿ ಅಂತ ನೋಡಿ. ಇಲ್ಲ ಅಂದಕ್ರ ಹೊಡಿತಾರೆ ಅಂತ ಇವತ್ತೇ ಅದ್ರ ಅದಕ್ರ ನಾವು ಚೆನ್ನಾಗಿದ್ದೀವಿ. ಅಯ್ಯೋ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಬೇಕಣವ, ನಾವು ಚೆನ್ನಾಗಿರ್ಬೇಕು ತಾಯಿರು. ಇಲ್ಲಪ್ಪ ಊರ್ ಕಡೆಗೆ ಬರಕ್ಕಲ್ಲ ಕುಂತಿದ್ದಿ, ಕಾಪಿಲ್ಲ ಸ್ನಾನ ಮಾಡಿ ವಾರ ಮಾಡೋಣ ಅಂತ ಕುಂತದ್ದು. ಇವತ್ತು ಶನಿವಾರ ಮಕ್ಕಳು ಸ್ಕೂಲಿಂದ ಬಂದರು. ಸ್ಕೂಲಿಂದ ಬಂದಿದ ತಕ್ಷಣ ನಾನು ಅಮ್ಮನ ಊರಿಗೆ ಮಕ್ಕಳನ್ನ ಕರ್ಕೊಂಡು ಬಂದೆ. ತುಂಬ ದಿನ ಆಗಿತ್ತು ಅಮ್ಮನ ಊರಿಗೆ ಬಂದು ಮಕ್ಕಳು, ಹಾಗಾಗಿ ಇವತ್ತು ಕರ್ಕೊಂಡು ಬಂದೆ. ಇವಾಗ ಟೈಮ್ ಬಂದು 4, ನಾನು ಬಂದಾಗ 4:15 ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ನಮ್ಮಮ್ಮ ಅಪ್ರೂಪ್ತಂಗೆ ಬಂದವೆ ಮಕ್ಕಳು. ಮುಂಚೆ ಎಲ್ಲ ಬರ್ತಾ ಇರಿವೋ ಅವಾಗ ನಾನು ವಾರಕ್ಕೆ 3 ಸಲ 4 ಸಲ ಬರ್ತೀನಿ. ಮಕ್ಕಳು ತುಂಬ ದಿನ ಆಗಿತ್ತು ಬಂದು, ಅದಕ್ಕೆ ಅವನ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದಿದ್ದಕ್ಕೆ ಇವಾಗ ಟೈಮ್ 4:15 ಆಗಿದೆ. ನಾನು ಬಂದಾಗ ಊರಿಗೆ 4:15 ಆಗಿತ್ತು. ಮತ್ತು ವಾಪಸ್ ಹೋಗೋಣ ಅಂತ ಅಂದ್ಕೊಂಡೆ. ಅಮ್ಮ ಚಿಕನ್ ತರಿಸಿದ್ರು. ನಾಳೆಗೆ ಹೋಗಿರಂತೆ ಇರಿ, ನಾಳೆಗೆ ಭಾನುವಾರ ಅಲ್ವಾ ಇರಿ ಹೋಗಿರಂತೆ ಅಂದ್ಬಿಟ್ಟು ಉಳಿಸ್ಕೊಂಡ್ರು. ಹಾಗಾಗಿ ಚಿಕನ್ ತರಿಸಿದ್ರು. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡೋಣ, ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಗ ಅವನಿಗೆ ಬಿರಿಯಾನಿ ಅಂತ ಅಂದರೆ ತುಂಬಾ ಇಷ್ಟ. ಬಿರಿಯಾನಿ ಮಾಡಮ್ಮ ಅಂತ ಅಂದ. ಫಾರಮ್ ಕೋಳಿ ತರಿಸಿದ್ದು. ಫಾರಮ್ ಕೋಳಿನಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಾಗಿರುತ್ತೆ. ಮಸಾಲೆ ಎಲ್ಲ ಹಾಕಿದ್ಮೇಲೆ ವಿಷಲ್ ಚೆನ್ನಾಗಿ ಹೊಡೆಸ್ಕೋಬೇಕು, ಕೋಳಿ ಎಲ್ಲ ಚೆನ್ನಾಗಿ ಬೇಯೋಂಗೆ ಚೆನ್ನಾಗಿರುತ್ತೆ. ಬೈಲರ್ ಕೋಳಿಗಿಂತ ಫಾರಮ್ ಕೋಳಿ ಬಿರಿಯಾನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ. ಬೇಯಲ್ಲ ಅಂತ ಅಂದ್ಬಿಟ್ಟು ಮಾಡಲ್ಲ, ಅದನ್ನು ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ವಿಷಲ್ ಹೊಡೆಸ್ಕೋಬೇಕು, ಅದೆಲ್ಲ ಚೆನ್ನಾಗಿ ಬೇಯೋಂಗೆ ಚಿಕನ್ನು. ಅದಾದಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಕಮ್ಮಿ ಬಿಡಬೇಕು, ಯಾಕೆಂತಂದರೆ ಫಾರಮ್ ಕೋಳಿಲಿ ಜಿಡ್ಡಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಕೈ ಮಾತಾಡಿ ಬಿಡ ಕಣ, ಕೈ ಎಲ್ಲ ಹೋಗ್ಬಿಡ.
ಎಲ್ಲ ಪರೆ ಬತ್ತು ಕೈಲಿ. ನಿನ್ನ ಅಮ್ಮ ಇದ್ದೀನಿ ಹೊಡಿಬೇಡ ಕಡೆ ನೀನು. ಹೊಡಿಬೇಡ ಕೊಡು, ಹೊಡಿಬೇಡ ಹೊಡಿತೊಳೆ, ಹೊಡಿಬೇಡ ಕೊಡು, ಹೊಡಿಬೇಡ ಹೊಡಿಬೇಡ ಅವು ಹೊಡಿಬೇಡ ನಮ್ಗೆ ಏಟಾಯ್ತು. ಕೊಡಿ ಹೊಡಿಬೇಡ. ಹುಡುಗ ಯಾಕೆ ಹೊಡಿತು? ಯಾಕೆ ಹೊಡಿತು ನಮ್ಗೆ? ನಿನ್ನ ಅಮ್ಮನ ಸುಮ್ಮನೆ ಚೂರು ಚೂರು ಅಂತ ತಿನ್ನುವೆ ಆಯ್ತಲ್ಲ. ಕೈಯ ಕೊಬ್ಬರೇ ಮದುವೆ ಮೇಲೆ ಹೋಗೋಣ ಬಿಡ. ಬಿರಿಯಾನಿ ಹೇಗ್ ಬಂದಿದೆ? ಹಾಕೊಟ್ಬಿಟ್ರೆ ನೆಮ್ಮದಿ. ಇಷ್ಟೊಂದು ಯಾಕೆ ಹಾಕ್ಬೇಕಾಗಿತ್ತು? ನೀನೇ ಕಣವ ಅವಯ್ಯ ನಾಳೆ ಅದೇ ತಿಂಡಿ. ಸಿಂಗಕ್ಕ ಇವ್ರಿಗೆ ಬೇಡ್ ಪೀಸ್ ಎಲ್ಲಿಂದ ತರ ಕೊಳೆ ಮುದ್ದು. ಆ ಚಿಕನ್ ಅಲ್ಲ ಕಣಪ್ಪ, ಚಿಕನ್ ಎಲ್ಲ ಅದು ಸಬ್ಬಿ ಸಾರು ಇಷ್ಟ ಇಲ್ವಂತ ಅವ್ನಿಗೆ. ಅದಲ್ಲ ಕಣ್ಣ ಸಾರು. ಹಿಡ್ಕೋ ಅತ್ತಾಗ ಸುಮ್ಮನೆ ಆತಾಗ ನಮ್ಗೆ ರೋಸ್ ಬೇಡ, ಸುಡ್ತದ ಹುಷಾರಾಗಿ ಹಿಡ್ಕೋ. ಅಲ್ಲಿ ಗೈಸ್ ಬಿರಿಯಾನಿ ಎಲ್ಲ ಪ್ರಿಪೇರ್ ಆಯ್ತು, ಮತ್ತೆಲ್ಲ ತಿಂದು ನಾವಿವಾಗ ಊಟ ಮಾಡ್ತಾ ಇದೀವಿ. ಸೂಪರ್ ಆಗೈತಿ. ಇನ್ನೇನ್ ಮಟನ್ ಐತ ಅದು ಚಿಕನ್ ನಿನ್ನೆ. ಸೂಪರ್ ಆಗೈತಿ. ಮಮ್ಮಿ ಸಾಕಲ್ಲ ಹಾಕ್ಲಾ? ಸೂಪರ್ ಆಗೈತಿ. ಚೆನ್ನಾಯ್ತಾ? ನಾಳೆಗೂ ಇದೇ ತಿಂಡಿ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ. ನಮ್ಮ ಮನೆಯವರೆಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಅವನೇ ಬರ್ಲಿಲ್ಲ, ಅದಕ್ಕೆ ಇದೇ ತಿಂಡಿ ನಮ್ಗೆ. ತಡೆ ಟೇಸ್ಟ್ ನಾನು ನೋಡ್ಬಿಟ್ಟು ಹೇಳ್ತೀನಿ ಹೆಂಗೈತೆ ಅಂತ. ಟೇಸ್ಟ್ ನೋಡಿಲ್ಲ ನಾನು. ಈ ಹುಡುಕ್ತಾನೆ ಅದ್ ಯಾಕಂಗಾಡ್ದತೆ. ಸೂಪರ್ ಐತೆ. ನಿಂಬೆಹಣ್ಣು ಇರ್ಬೇಕಾಯ್ತು. ಐತಲ್ಲ ಐತೆ ಕುಯ್ಕಲ್ಲಿ ಒಂದೈತೆ ಅಲ್ಲ ದಡಿನಲ್ಲೇ ತಗೊಳ್ಳೆ. ತಗಪ್ಪ ಅಷ್ಟು ನೀನು. ಮೆಣಸಿಕಾಯಿ ಇರ್ಲಿಲ್ಲ, ಖಾರ ಪುಡಿ ಹಾಕ್ಬಿಟ್ಟು ಮಾಡಿದ್ದೀನಿ ಕುಷ್ಕ ತರ ಸಕಲಾಗಿದೆ. ಇದು ಫಾರಂ ಕೋಳಿ ಬಿರಿಯಾನಿ. ಬೆಂದೈತಲ್ಲ ಪೀಸು, ಇಲ್ಲ ಅಂತೀಯ? ಅಯ್ಯೋ ಮಮ್ಮಿ ಹಾಕೋಂಗೆ ಹಾಕೋ. ಮಮ್ಮಿ ಚೆನ್ನಾಯ್ತಾ? ಏಳ ಬೇಗ ಕೈ ತಿನ್ನ ಆಗ ತಿಂದಿವಿ. ನಿಂಗೆ ಬೇಡಲ್ಲ? ಬೇಕಿನ ಕೊಡು. ನಿಂಬೆಹಣ್ಣು ಬೇಡ, ನೀನು ಬೇಡ ನಿಂಬೆಹಣ್ಣು. ಇಂಟ್ರೆಸ್ಟ್ ಇಲ್ಲಪ್ಪ. ನಿಂಬೆಹಣ್ಣು ಹಾಕೊಂಡ್ರೆ ನನಗೆ ನಾನ್ ವೆಜ್ ಊಟ ಫುಲ್ ಅನ್ಸೋದು. ಇವಾಗ ಮಾತಾಡ್ತಾ ಇರೋದು ನೋಡಲಿ, ವಿಡಿಯೋ ಮಾಡಬಾ ಅಂತಂದ್ರೆ ಮಾತಾಡ್ಲಿಲ್ಲ. ಇನ್ನೇ ಅದು ಇಲ್ಲ ಇಲ್ಲ ನಿಂಬೇಡ ತೆಗಿಲ ಕೈಯ ಕೈ ತೊಳೆದ್ಯಾ? ಫಾರಂ ಕೋಳಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಸೂಪರ್ ಆಗಿತ್ತು. ಸೊ ಓಕೆ, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.